ಡೇಂಜರ್ ಶಿರಾಡಿ ಘಾಟ್. ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಕರಾವಳಿಯ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಧರ್ಮಸ್ಥಳ ಸುಬ್ರಹ್ಮಣ್ಯಗಳ ಸುತ್ತ ಒಂದು ಸುತ್ತು ಹಾಕಿ ಬರೋಣ ಅಂತ ಅನ್ಕೊಂಡಿದ್ದೀರಾ? ಸ್ವಲ್ಪ ನಿಲ್ಲಿ. ನೀವೇನಾದ್ರೂ ಬೆಂಗಳೂರಿನಿಂದ ಈ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುವ ಯೋಚನೆಯಲ್ಲಿದ್ರೆ ಸ್ವಲ್ಪ ಮುಂದೂಡುವುದು ಒಳಿತು. ಹೌದು, ಕರಾವಳಿಯಲ್ಲಿ ಸುರಿಯುತ್ತಿರುವ ಭರ್ಜರಿ ಮಳೆಯಿಂದ ಇತ್ತೀಚೆಗೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿತ್ತು. ಸ್ನಾನಘಟ್ಟಕ್ಕೆ ಇಳಿಯದಂತೆ ಭಕ್ತರಿಗೆ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತ ಮಂಡಳಿ ಸೂಚನೆ ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರಗಳ ಭಕ್ತರು ತಮ್ಮ ಪ್ರವಾಸವನ್ನು ಕೊಂಚ ಮುಂದೂಡಿದ್ರು. ಇದೀಗ ಶಿರಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದ್ದು ಆಗಸ್ಟ್ 4ರವರೆಗೆ 14 ರೈಲುಗಳು ರದ್ದುಗೊಂಡಿವೆ. ಈ ಹಿನ್ನೆಲೆಯಲ್ಲಿ ವಿಮಾನ ಟಿಕೆಟ್ ದರ ಗಗನಕ್ಕೇರಿದೆ. ಜೊತೆಗೆ ಬಸ್ ಟಿಕೆಟ್ ದರವೂ ಕೂಡ ಏರಿಕೆಯಾಗಿದೆ. ಮಂಗಳೂರಿಗೆ ರೈಲು ರದ್ದುಗೊಂಡ ಬೆನ್ನಲ್ಲೇ ಖಾಸಗಿ ಬಸ್ ಮಾಲೀಕರು ಸುಲಿಗೆ ಶುರು ಮಾಡಿದ್ದಾರೆ. ಹೌದು, ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನು 2 ರಿಂದ 3 ಪಟ್ಟು ದರ ಏರಿಕೆ ಮಾಡಿ ಶಾಕ್ ನೀಡಿದ್ದಾರೆ. ಜುಲೈ 28ರವರೆಗೆ 500 ರಿಂದ 600 ರೂಪಾಯಿ ಇದ್ದ ಬೆಂಗಳೂರು ಮಂಗಳೂರು ಬಸ್ ಟಿಕೆಟ್ ದರ ಈಗ ಏಕಾಏಕಿ 1000 ರೂಪಾಯಿಯಿಂದ 1200 ರೂಪಾಯಿವರೆಗೆ ಏರಿಕೆಯಾಗಿದೆ. ಈ ಮಾರ್ಗದಲ್ಲಿ ಎಸಿ ಬಸ್ ದರ 2000 ರೂಪಾಯಿಯಿಂದ 4000 ರೂಪಾಯಿವರೆಗೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಕರಾವಳಿಗೆ ಪ್ರವಾಸ ಹೋಗ ಬಯಸುವವರು ಆಗಸ್ಟ್ 4ರವರೆಗೂ ಪ್ರವಾಸವನ್ನ ಮುಂದೂಡುವುದು ಒಳಿತು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.